ಮತ್ತೊಂದು ವಿಡಿಯೋಗ ಸ್ವಾಗತ ರೀ. ಈ ವಿಡಿಯೋದಾಗ ಬೆಳಗಾವಿ ಜಿಲ್ಲೆಯ ರಾಯಬಾಗ ತಾಲೂಕಿನ ಚಿಂಚಲಿಯ ಮಾಯಕ್ಕ ದೇವಿ ಪವಾಡದ ಬಗ್ಗೆ. ಚಿಂಚಲಿ ಮಾಯಕ್ಕ ದೇವಿ ಮೂಲತಃ ಮಹಾರಾಷ್ಟ್ರದವರು. ಇವರಿಗೆ ಪಾರ್ವತಿ ಸ್ವರೂಪಿ ಅಂತಲೂ ಕರೆಯುತ್ತಾರೆ. ಮಾಯಕ್ಕ ದೇವಿ ಚಿಂಚಲಿಯಲ್ಲಿ ನೆಲೆಸಲು ಕಾರಣ ಏನು ಅಂತ ಕೇಳಿದ್ರೆ, ಮಾಯಕ್ಕ ದೇವಿ ಮಹಾರಾಷ್ಟ್ರದಿಂದ ಚಿಂಚಲಿಗೆ ಬರುವಾಗ 2 ಜನ ದೈತ್ಯ ಕೀಲ-ಕೀಟ ಎಂಬ ರಾಕ್ಷಸರು ಮಾಯಕ್ಕ ದೇವಿಯನ್ನ ಹಿಂಬಾಲಿಸುತ್ತಾರೆ. ಇನ್ನು ಮಾಯಕ್ಕ ದೇವಿ ಸಿಟ್ಟಿನಿಂದ ತಿರುಗಿ ನೋಡಿದಾಗ ಮಾಯಕ್ಕ ದೇವಿ ಅರ್ಧನಾರೀಶ್ವರ ಎಂದು ತಿಳಿದು ರಾಕ್ಷಸರು ಶರಣಾಗುತ್ತಾರೆ. ಆಗ ಮಾಯಕ್ಕ ದೇವಿ 2 ಜನ ದೈತ್ಯ ರಾಕ್ಷಸರನ್ನು ಸಂಹಾರ ಮಾಡುತ್ತಾರೆ. ಇನ್ನು ಮಾಯಕ್ಕ ದೇವಿಗೆ ಬಾಯಾರಿಕೆ ಆಗುತ್ತದೆ. ಆಗ ಅವರು ಕುರಿ ಕಾಯುವ ಕುರುಬನ ಹತ್ತಿರ 1 ಕಪ್ ಕುರಿಯ ಹಾಲನ್ನು ಕೇಳುತ್ತಾರೆ. ಕುರಿ ಕಾಯುವ ಕುರುಬ ಕುರಿಯ ಹಾಲನ್ನ ಕೊಡುವುದಿಲ್ಲ. ಮಾಯಕ್ಕ ದೇವಿ ಕೋಪಗೊಂಡು ಕುರಿಗಳೆಲ್ಲ ಕಲ್ಲಾಗಲಿ ಎಂದು ಭಂಡಾರವನ್ನು ಹಾರಿಸುತ್ತಾರೆ. ಕುರಿಗಳು ಕಲ್ಲಾಗುತ್ತವೆ. ಇನ್ನು ಪಕ್ಕದಲ್ಲಿ ಹರಿಯುವ ಹಳ್ಳದ ಹತ್ತಿರ ಹೋಗಿ ಮಾಯಕ್ಕ ದೇವಿ ಹಳ್ಳದ ನೀರೆಲ್ಲ ಹಾಲಾಗಿ ಹರಿಯಲಿ ಎಂದು ಭಂಡಾರವನ್ನ ಹಾರಿಸುತ್ತಾರೆ. ಹಳ್ಳದ ನೀರೆಲ್ಲ ಹಾಲಾಗಿ ಹರಿಯುತ್ತದೆ. ಆ ಹಾಲನ್ನು ಮಾಯಕ್ಕ ದೇವಿ ಕುಡಿಯುತ್ತಾರೆ. ಅಂದಿನಿಂದ ಇಂದಿನವರೆಗೂ ಈ ಹಳ್ಳಕ್ಕೆ ಹಾಲಲ್ಲ ಎಂಬ ಹೆಸರಿದೆ. ಇನ್ನು ಮಹಾರಾಷ್ಟ್ರದ ಲಕ್ಷಾಂತರ ಭಕ್ತರು ಪ್ರತಿ ವರ್ಷ ಈ ಜಾತ್ರೆಗೆ ಬಂದು 15 ದಿನ ವಸತಿ ಇದ್ದು ಜಾತ್ರೆಯನ್ನ ಕಣ್ತುಂಬಿಕೊಂಡು ತಾಯಿಯ ದರ್ಶನವನ್ನ ಪಡೆದುಕೊಂಡು ಹೋಗುತ್ತಾರೆ. ಈ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಂಗ ಅಕೌಂಟ್ ಫಾಲೋ ಮಾಡೋದನ್ನ ಮಾತ್ರ ಮರಿಬೇಡಿ.